ಇದು ಇನ್ನೊಂದು, ನನಗೆ ಡೆಲ್ಲಿಯಿಂದ, ಯು ಪಿಯಿಂದ, ಬೇರೆ ಬೇರೆ ಸ್ಟೇಟ್ಸ್ ಇಂದ ಎಲ್ಲ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಐ ಥಿಂಕ್ ಯಾವ ಕಾರಣಕ್ಕೂ 200 ಮೇಲೆ ದಾಟಲ್ಲ ಸರ್ ಇಂಡಿ. ಹಾಗೆ ನನಗಿರೋ ಇನ್ಫಾರ್ಮೇಶನ್ ಕೂಡ ಅಷ್ಟೇನೆ, 200ರಿಂದ 220 NDA ಬರ್ಬೋದು ಅಂತ ಅವ್ರಿಗೂ ಗೊತ್ತಾಗಿದೆ, BJP ಅವ್ರಿಗೂ ಗೊತ್ತಾಗಿದೆ. ಅದಕ್ಕೆ ಸ್ಟ್ರಾಟಜಿಕ್ ಆಗಿ 400 ಅಂತ ಹೇಳೋದು. ಸೊ ಕರ್ನಾಟಕದಲ್ಲಿ ನಮ್ಮ 5 ಗ್ಯಾರಂಟಿಗಳಿಂದ ಏನು ಇಂಪ್ಯಾಕ್ಟ್ ಆಗಿದೆ ಜನರ ಮೇಲೆ, ಮತದಾರರ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ, ಬಹುಶಃ ಅದು ಇಡೀ ರಾಷ್ಟ್ರದಲ್ಲಿ ಆಗ್ತದೆ ಅಂತಕ್ಕಂಥದ್ದು. ರಾಷ್ಟ್ರೀಯ ಕಾಂಗ್ರೆಸ್ಸು ಕೂಡ ಈ ಗ್ಯಾರಂಟಿಗಳು ಘೋಷಣೆ ಮಾಡಿರೋದ್ರಿಂದ, ಇದು ಮನಮನೆಗೆ ತಲುಪೋದ್ರಿಂದ ಕರ್ನಾಟಕದಲ್ಲಾದಂಥ ಬೆಳವಣಿಗೆ ಅಲ್ಲೂ ಕೂಡ ದೇಶದಲ್ಲೂ ಕೂಡ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಇವತ್ತು ನೋಡಿ, ರಾಹುಲ್ ಗಾಂಧಿ ಒಂದು ಮಾತಾಡಿದ್ರು ನಮ್ಮ ಕೋಲಾರ ಭಾಷೆಯಲ್ಲಿ, 22 ದೊಡ್ಡ ಸಾಹುಕಾರಗಳಿಗೆ ಎಷ್ಟು ಕೋಟಿ ಸಾಲ ಮನ್ನಾ ಮಾಡಿದೆ ನಂಬರ್ 1. ಅದೇ 22 ಜನಕ್ಕೆ ಎಷ್ಟಾಗಿದೆ ಅಂತಂದರೆ ಇಡೀ ದೇಶದ ಎಲ್ಲ ಬಡವರಿಗೂ ರೈತರಿಗೆ ಹಂಚಬಹುದಾಯಿತು ಆ ದುಡ್ಡನ್ನ ಅಲ್ಲಿ ಮಾಡಿದೆ ಅಂತ. ರಾಹುಲ್ ಗಾಂಧಿಯವರು ಅವ್ರ ಭಾಷಣದಲ್ಲಿ 22 ಶ್ರೀಮಂತ ಕುಟುಂಬಗಳಿಗೆ, ಕಾರ್ಪೊರೇಟ್ ಬಾಡಿಗಳಿಗೆ 16 ಲಕ್ಷ ಕೋಟಿ, ಅಂದರೆ ನಮ್ದಷ್ಟು, ನಮ್ಮ ಬಜೆಟ್ ಅಷ್ಟು 15 ಸ್ಟೇಟ್. ನಮ್ಮ ಬಜೆಟ್ ಇರ್ತಕ್ಕಂಥದ್ದು 3,71,000 ಕೋಟಿ. ಅದರ ಎಷ್ಟು ಪಟ್ಟು ಜಾಸ್ತಿ ಆಗ್ತದೆ? 5 ಪಟ್ಟು ಜಾಸ್ತಿ ಆಗುತ್ತೆ. 5 ಪಟ್ಟು ಹಣನ ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ. ಸೊ ರೈತರ ಸಾಲ ಮನ್ನಾ ಮಾಡಿಲ್ಲ, ಕಾರ್ಪೊರೇಟ್ ಬಾಡಿಗಳವ್ರದ್ದು ಸಾಲ ಮನ್ನಾ ಮಾಡಿದ್ದಾರೆ. ದಿಸ್ ಇಸ್ ಹೌ ದೇ ಆರ್ ನಾಟ್ ಫಾರ್ ಪೂರ್ ಪೀಪಲ್, ದೇ ಆರ್ ಫಾರ್ ರಿಚ್ ಪೀಪಲ್, ದೇ ಆರ್ ಫಾರ್ ಕಾರ್ಪೊರೇಟ್ ಬಾಡೀಸ್. ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನರೇಂದ್ರ ಮೋದಿಯವರು ಏನು ಹೇಳಿದ್ರು ಕೂಡ ಜನ ನಂಬ್ತಿದ್ರು ಫಸ್ಟ್ ಟರ್ಮ್ನಲ್ಲಿ. ಆಮೇಲೆ ಬತ್ತಾ ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಯ್ತು. ಹಾಗಾಗಿ ಅವರು ಏನು ಹೇಳ್ತಾರೆ, ಏನು ಭರವಸೆ ಕೊಡ್ತಾರೆ, ಅದಕ್ಕೆ ತದ್ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಮಾಡೋದಿಲ್ಲ ಅಂತ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕು. ಮಾಡ್ತೀವಿ ಅಂದರೆ ಮಾಡಲ್ಲ ಅಂತ, ಕೊಡ್ತೀವಿ ಅಂದರೆ ಕೊಡಲ್ಲ ಅಂತ. ಸೊ ಇದನ್ನ ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ದಳದವ್ರು ಇದಾರಲ್ಲ, ಅವರು ಐ ಥಿಂಕ್ ಅವ್ರು ಯಾಕೆ ಇಷ್ಟು ಪೇಷನ್ಸ್ ಕಳ್ಕೊಳ್ತಾ ಇರೋ ಅರ್ಥ ಆಗ್ತಾ ಇಲ್ಲ. ಈಗ ನೋಡಿ, ಪಾಪ ನಮ್ಮ ಹೆಣ್ಮಕ್ಳ ಬಗ್ಗೆ ಎಲ್ಲ ಅಷ್ಟು ಅಗ್ರವಾಗಿ ಮಾತಾಡೋಂಥದ್ದು. ಆಮೇಲೆ APMCಲಿ ರೈತರು ಮಿನಿಸ್ಟ್ರು, ನಾವು ರೈತರು ಸರ್ಕಾರ, ನಮ್ಮದು ರೈತರು ಪಾರ್ಟಿ ಅಂತಿದ್ರು. ಐ ಡೋಂಟ್ ನೋ, APMC ಕಾಯ್ದೆಗೆ ಅವರು ಸಪೋರ್ಟೇ ಮಾಡಲಿಲ್ವಲ್ಲ ಸರ್? ಅದರಿಂದ ಅಪೋಸ್ ಮಾಡಿದ್ರು. ಓಕೆ ಅಂದೆ ಕ್ಲೈಮ್. ಈಗ ನೋಡಿ, ದೇ ಜಾಯಿಂಟ್ ಹ್ಯಾಂಡ್ ವಿತ್ BJP. ಆಮೇಲೆ ಈಗ ನೋಡಿ, ಮೇಕೆದಾಟು ನಾವು ಮಾತಾಡ್ಬೇಕಾದ್ರೆ ಎಲ್ಲ ನಮಗೆ ಟೀಕೆ ಮಾಡ್ತಿದ್ರು, ಕಬಾಬ್ ಹಚ್ಚಾವ್ರೆ ಅಂತಿದ್ರು, ನಾವು ಪಾದಯಾತ್ರೆ ಮಾಡ್ತಾ ಇದ್ದೋ, ನಮ್ಮ ನೀರು ನಮ್ಮಕ್ಕ ಅಂತ. ಈಗ ಹೇಳ್ತವ್ರೆ, ನಾನು ಮಾಡ್ಬಿಡ್ತೀನಿ, ಮೋದಿಯವ್ರ ಕೇಳಿ ನಾವು ಮಾಡಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಚುನಾವಣೆಗೋಸ್ಕರ ಹೇಳ್ತಕ್ಕಂಥ ಮಾತು. JDSನವ್ರು ಇದ್ದಾರಲ್ಲ, ಅವ್ರ ಸರ್ವೈವಲ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ಏನು ಸುಳ್ಳು ಬೇಕಾದರೂ ಹೇಳ್ತಾರೆ. ವೆಂಕಟೇಶ್ ಮನೆ ಹೇಳ್ತಿದ್ದೆ ಸರ್, ನಮ್ಮ ಪ್ರಿಯಪಟ್ಟದ ವೆಂಕಟೇಶ್, ಯಾಕೆ ನಾನು ಬಿಟ್ಟು ಬಂದೆ ಅಂತ. ಒಬ್ಬರು ಫ್ಯಾಮಿಲಿ ಬಿಟ್ಟರೆ ಇನ್ನೊಂದು ಹೆಸರಿಗೆ ಯೋಚನೆ ಮಾಡ್ಕೋಬಾರ್ದು. ನನಗೆ ಸರ್, ನನ್ನ ಪೊಲಿಟಿಕಲ್ 40 ವರ್ಷದ ಅನುಭವ ನನಗೆ, ನಾನು ಎಲೆಕ್ಷನ್ನು ಯಾವ ಕಾರಣಕ್ಕೂ ಸರ್ 4 ಸೀಟ್ ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಸರ್. ಐದರ್ ಮಂಡ್ಯ ಆರ್ ಹಾಸನ್ ಆರ್ ಬೆಂಗಳೂರು ಅಲ್ಲ, ಇಂಪಾಸಿಬಲ್. ಏನು ಆಯ್ತು, ಅವ್ರೇನೋ ಮಾಡ್ಕೊಂಡು ಹೋಗ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.